ನಮಸ್ಕಾರ ರೀ ಎಲ್ಲಾ ದೊಡ್ಡ ಮಂದಿಗಳಿಗೆ. ನಾನು ಮೈಲಾರಿ. ಇವತ್ತ ವಿಡಿಯೋ ಮಾಡಕ ಕಾರಣ ಏನಪ್ಪಾ ಅಂತಂದ್ರ ಮಹಿಳೆಯರಿಗಾಗಿ ಒಂದು ಬಂಪರ್ ಆಫರ್ ಐತ್ರಿ. ಅದು ಏನಪ್ಪಾ ಅಂತಂದ್ರ ಮಹಿಳೆಯರಿಗೆ ಉಚಿತ ಹೊಲಿಗೆ ಯಂತ್ರ ವಿತರಣೆ. ಮಹಿಳೆಯರು ಮೊಬೈಲ್ ಮೂಲಕ ಅರ್ಜಿಯನ್ನ ಅಪ್ಲೈ ಮಾಡಬಹುದು. ಯಾವ ರೀತಿ ಅಪ್ಲೈ ಮಾಡಬೇಕು ಮತ್ತೆ ಅದಕ್ಕೆ ಕೊನೆ ದಿನಾಂಕ ಎಲ್ಲ ನಾನು ನಿಮ್ಗೆ ಹೇಳ್ತೇನ್ರಿ. ವಿಡಿಯೋ ಸ್ಕಿಪ್ ಮಾಡ್ಲಾರ್ದ ಮುಂದೆ ಒಟ್ಟ ಸ್ಕಿಪ್ ಮಾಡಕ್ ಹೋಗ್ಬಿಡ್ರಿ. ನಿಮ್ಗೆ ಅರ್ಥ ಆಗ್ಬೇಕಂದ್ರೆ ಎಲ್ಲ ಫಿನ್ ಟು ಫಿನ್ ನಾ ಹೇಳ್ಕೊತ ಹೋಗ್ತೀನಿ. ಒಟ್ಟ ಸ್ಕಿಪ್ ಮಾಡ್ಬೇಡ್ರಿ, ವಿಡಿಯೋ ಪೂರ ನೋಡ್ರಿ. ಅರ್ಜಿ ಹಾಕ್ಲಿಕ್ಕೆ ಯಾವ ತರ ನಿಮ್ಗೆ ಡಾಕ್ಯುಮೆಂಟ್ಸ್ ಬೇಕಾಕವು ಮತ್ತೆ ನೀವು ಎಲ್ಲಿ ಅರ್ಜಿ ಮಾಡ್ಬೇಕು, ಒಟ್ಟ ವಿಡಿಯೋ ಸ್ಕಿಪ್ ಮಾಡಕ್ ಹೋಗ್ಬೇಡ್ರಿ, ಪೂರ ನೋಡ್ರಿ. ಈ ವಿಡಿಯೋ ಮಹಿಳೆಯರಿಗಾಗಿ ಬಂಪರ್ ಆಫರ್ ಅಂತಾನೆ ಹೇಳ್ಬೋದು. ಉಚಿತವಾಗಿ ಹೊಲಿಗೆ ಯಂತ್ರನ ಪಡ್ಕೋಬಹುದು ನೀವು. ವಿಡಿಯೋನ ಶುರು ಮಾಡೋಣ ಬನ್ನಿ. ಸರಿಯಾಗಿ ಕೇಳಿಸ್ಕೊಳ್ರಿ. ಮತ್ ಈ ಅರ್ಜಿ ಸಲ್ಲಿಸಲು ಮೊದಲನೇ ಸ್ಟೆಪ್, ಈ ಅರ್ಜಿ ಸಲ್ಲಿಸಲು ಯಾರು ಅರ್ಹರು ಅಂತ ಅಂದ್ರ ನೆನಪಿನಲ್ಲಿ ಇಟ್ಕೊಳ್ರಿ. ಇದು ಎಲ್ಲರಿಗೆ ಅಲ್ಲ, ಬಳ್ಳಾರಿ ಮತ್ತು ಧಾರವಾಡ ಜಿಲ್ಲೆಯವರಿಗೆ ಮಾತ್ರ. ಮತ್ತು ಅವರ ವಯಸ್ಸು ಬಂದ್ಬಿಟ್ರಿ 18 ರಿಂದ 50 ವರ್ಷಗಳ ಒಳಗಿರ್ಬೇಕ್ರಿ. ಅವ್ರ ವಯಸ್ಸು ಬಂದು 18 ರಿಂದ 50 ವರ್ಷಗಳ ಒಳಗಿರ್ಬೇಕು. ಅವರು ಹೊಲಿಗೆ ವೃತ್ತಿಯಲ್ಲಿ ತೊಡಗಿರಬೇಕು. ಮೊದಲಿದ್ದಾನು ಅವರು ಅದೇ ಕೆಲಸನ ಮಾಡ್ತಿರ್ಬೇಕ್ರಿ. ಹೊಳ್ಳೆ ಹಿಂದೆ ಸರ್ಕಾರದ ಯಾವುದೇ ಇಲಾಖೆಯಿಂದ ಹೊಲಿಗೆ ಯಂತ್ರ ಪಡೆದಿರಬಾರದು. ಇದೇ ಮೊದಲನೇ ಅರ್ಜಿ ಆಗಿರ್ಬೇಕ್ರಿ ಅವ್ರದ್ದು. ಮತ್ತ ಯಾವಾಗಾರ ಹಿಂದೊಮ್ಮೆ ಈ ಆಫರ್ ಅವ್ರಿಗೆ ಏನ್ರ ಸಿಕ್ಕಿತ್ತಪ್ಪ ಅಂದ್ರ ಮತ್ತ ಒಳ್ಳೆ ಅರ್ಜಿ ಸಲ್ಲಿಸಿದ್ರ ಅವ್ರಿಗೆ ಅದು ಬರಂಗಿಲ್ರಿ. ಈಗ ಹೊಸದಾಗಿ ಏನ್ರ ಅರ್ಜಿ ಸಲ್ಲಿಸೋರು ಸಲ್ಲಿಸಬಹುದು ನೋಡ್ರಿ. ಮತ್ತ ಅರ್ಜಿ ಸಲ್ಲಿಸುವ ಕೊನೆಯ ದಿನಾಂಕಗಳು ಪ್ರತಿ ಜಿಲ್ಲೆಗೆ ಬೇರೆ ಬೇರೆ ದಿನಾಂಕಗಳನ್ನು ನಿಗದಿಪಡಿಸಲಾಗಿದೆ ಅಂತ್ರಿ. ನೋಡ್ರಿ, ಫಸ್ಟ್ ಧಾರವಾಡ ಜಿಲ್ಲೆದವರಿಗೆ 20 ತಾರೀಕು ಫೆಬ್ರವರಿ ತಿಂಗಳ 2026 ರೀ, ಇದು ಕೊನೆಯ ದಿನಾಂಕ ಆಗಿರ್ತೈತಿ ಧಾರವಾಡ ಜಿಲ್ಲೆದವರಿಗೆ. ಬಳ್ಳಾರಿ ಜಿಲ್ಲೆಯವರಿಗೆ 15 ಮಾರ್ಚ್ 2026 ರೀ. ಬಳ್ಳಾರಿ ಜಿಲ್ಲೆಯವರಿಗೆ 15ನೇ ತಾರೀಕು ಮಾರ್ಚ್ ತಿಂಗಳ 2026 ಈ ದಿನಾಂಕ ಮೀರುವ ಮುನ್ನ ಅರ್ಜಿ ಸಲ್ಲಿಸ್ಬೇಕಂತಂದು ಅವ್ರು ಹೇಳ್ಯಾರ್ರಿ. ಮತ್ತೆ ಅದಕ್ಕೆ ಬೇಕಾಗುವ ಡಾಕ್ಯುಮೆಂಟ್ಸ್ ಏನೇನಪ್ಪಾ ಅಂತಂದ್ರ ಒಂದನೇದ್ರಿ ಆಧಾರ್ ಕಾರ್ಡ್, ಎರಡನೇದ್ದು ಕುಟುಂಬ ರೇಷನ್ ಕಾರ್ಡ್, ಮತ್ತ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ, ಮತ್ತ ಹೊಲಿಗೆ ಕೌಶಲ ತರಬೇತಿ ಪಡೆದ ಪ್ರಮಾಣ ಪತ್ರ, ಇದು ಕಡ್ಡಾಯವಾಗಿ ಬೇಕೇ ಬೇಕ್ರಿ. ಕುಶಲಕರ್ಮಿ ಗುರುತಿನ ಚೀಟಿ, ಪಾಸ್ಪೋರ್ಟ್ ಗಾತ್ರದ ಫೋಟೋ ರೀ, ಬ್ಯಾಂಕ್ ಪಾಸ್ಬುಕ್. ಈ ಎಲ್ಲ ದಾಖಲೆಗಳನ್ನು ಸ್ಪಷ್ಟವಾಗಿ ಸ್ಕ್ಯಾನ್ ಮಾಡಿ ಇಟ್ಕೊಳ್ಳಿ. ಇದರಿಂದ ಅರ್ಜಿ ಪ್ರಕ್ರಿಯೆ ಸುಲಭವಾಗುತ್ತದೆ. ಇವೆಲ್ಲ ಡಾಕ್ಯುಮೆಂಟ್ಸ್ ಏನೇನು ಬೇಕಂತಂದು ಹೇಳಿನಿ. ಬೇಕಾದ್ರೆ ಇನ್ನೊಮ್ಮೆ ನೀವು ಸರಿಯಾಗಿ ನೋಡ್ಕೊಂಡ್ಬಿಡ್ರಿ. ಇಲ್ಲಾಂದ್ರೆ ಸ್ಕ್ರೀನ್ ಶಾಟ್ ಹೊಡ್ಕೊಂಡು ಇಟ್ಕೋರಿ. ನಿಮ್ಗೆ ನೆನಪಿರ್ಲಿಲ್ಲಪ್ಪ ಅಂತಂದ್ರ ನೋಡ್ರಿ, ಇಲ್ಲಿ ಐತ್ ನೋಡ್ರಿ. ನಿಮ್ಗೆ ಇವೆಲ್ಲ ಡಾಕ್ಯುಮೆಂಟ್ಸ್ ಇದನ್ನ ಸ್ಕ್ರೀನ್ ಶಾಟ್ ಹೊಡೆದು ಇಟ್ಕೋಬಹುದ್ರಿ. ಬೇಕಾದ್ರೆ ನೀವು ಇದ್ರೊಳಗೆ ಏನದ ನೋಡ್ರಿ, ನಾ ಹೇಳಿದ್ ನೆನಪಿರಲ್ಲ ನಿಮ್ಗೆ, ಅದಕ್ಕೆ ಸ್ಕ್ರೀನ್ ಶಾಟ್ ಹೊಡೆದು ಇಟ್ಕೊಳ್ರಿ ಎಲ್ಲ. ಅರ್ಜಿ ಸಲ್ಲಿಸುವುದು ಸಂಪೂರ್ಣ ಆನ್ಲೈನ್ ಮತ್ತು ಮೊಬೈಲ್ನಲ್ಲೇ ಸಾಧ್ಯ. ಕೆಲವು ಸರಳ ಹಂತಗಳು ಇಲ್ಲಿವೆ ನೋಡ್ರಿ. ಸರ್ಕಾರಿ ಅಧಿಕೃತ ಪೋರ್ಟಲ್ಗೆ ಭೇಟಿ ನೀಡಿ ಉಚಿತ ಹೊಲಿಗೆ ಯಂತ್ರ ಅರ್ಜಿ ಆಯ್ಕೆ ಮಾಡಿ ವೈಯಕ್ತಿಕ ವಿವರಗಳನ್ನು ಭರ್ತಿ ಮಾಡಿ. ಅಂದ್ರೆ ಹೆಸರು, ವಯಸ್ಸು, ವಿಳಾಸ, ಆಧಾರ್ ಸಂಖ್ಯೆ ಇವೆಲ್ಲ ಅದರೊಳಗೆ ಭರ್ತಿ ಮಾಡ್ರಿ. ಅಗತ್ಯ ದಾಖಲೆಗಳನ್ನು ಅಪ್ಲೋಡ್ ಮಾಡಿ ಮೊಬೈಲ್ಗಳಿಗೆ ಬರುವ OTP ದೃಢೀಕರಿಸಿ ಅರ್ಜಿ ಸಲ್ಲಿಸಿ ಮತ್ತು ಅರ್ಜಿ ಸಂಖ್ಯೆಯನ್ನು ಉಳಿಸಿಕೊಳ್ಳಿ. ತಾಂತ್ರಿಕ ತೊಂದರೆಗಳಿದ್ದರೆ ಸ್ಥಳೀಯ ಸೇವಾ ಕೇಂದ್ರಗಳಲ್ಲಿ ಸಹಾಯ ಪಡೆಯಬಹುದು. ಅರ್ಜಿ ಸಲ್ಲಿಸಿದ ನಂತರ ಸ್ಥಿತಿಯನ್ನು ಆನ್ಲೈನ್ನಲ್ಲೇ ಪರಿಶೀಲಿಸಬಹುದು. ನಿಮ್ಗೆ ಗೊತ್ತಾದ್ರ ನೀವು ಅರ್ಜಿ ಸಲ್ಲಿಸಬಹುದು. ನಿಮ್ಗೆ ಗೊತ್ತಾಗ್ಲಿಕ್ಕಪ್ಪ ಅಂತಂದ್ರ ಅಲ್ಲೇ ನಿಮ್ಮ ಹತ್ರದ ಯಾವ ಸೇವಾ ಕೇಂದ್ರಗಳಿದ್ರ ಸಹಾಯ ಪಡ್ಕೋಬಹುದ್ರಿ ನೀವು ಅಲ್ಲೇ. ನೋಡಿದ್ರಲ್ಲ, ಇದೇ ತರ ನೀವು ಅರ್ಜಿಯನ್ನ ಹಾಕಿ ನೀವು ಉಚಿತವಾಗಿ ಹೊಲಿಗೆ ಯಂತ್ರವನ್ನ ಪಡೆದುಕೊಳ್ಳಿ. ಎಲ್ಲರೂ ವಿಡಿಯೋ ಅರ್ಥ ಆಗೈತೆ ಅಂತ ಅನ್ಕೊಂಡಿದೀನಿ. ಎಲ್ಲ ನಿಮ್ಗೇನಾದ್ರೂ ಡೌಟ್ ಇದ್ರ ಕಮೆಂಟ್ ಬಾಕ್ಸ್ ಒಳಗೆ ಕಮೆಂಟ್ ಹಾಕ್ರಿ. ನಿಮ್ಗೆ ಏನಾದ್ರು ಡೌಟ್ ಇದ್ರೆ ಮತ್ತೆ ವಿಡಿಯೋ ಮಾಡಿ ನಾನು ನಿಮ್ಗೆ ಹೇಳ್ತೀನಿ ಅದ್ರ ಬಗ್ಗೆ. ಎಲ್ಲರೂ ಹೀಗೆ ಸಪೋರ್ಟ್ ಮಾಡ್ರಿ. ಧನ್ಯವಾದಗಳು.